ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗಿನರ್ಸ್ ಕಿಚನ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವಾಗ ಸಮ್ಮರ್ ತುಂಬಾ ಸೆಕೆ ಇರುತ್ತೆ, ಯಾಕೆ ಒಂದು ಜ್ಯೂಸ್ ರೆಸಿಪಿನ ತೋರಿಸ್ಬಾರ್ದು ಅಂತ ಇವತ್ತು ಬಂದಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ಇಲ್ಲಿ ನಾವು 2 ಗ್ಲಾಸ್ ಜ್ಯೂಸ್ನ ಮಾಡ್ತಾ ಇದ್ದೀವಿ. ಅದಕ್ಕೆ 2 ಗ್ಲಾಸ್ ಜ್ಯೂಸ್ಗೆ ಆಗೋಷ್ಟು ದ್ರಾಕ್ಷಿ, ಸ್ವಲ್ಪ ಸಕ್ಕರೆ, ಫ್ಲೇವರ್ಗೋಸ್ಕರ ಪುದೀನ ಸೊಪ್ಪು, ಸಾಲ್ಟ್ ಮತ್ತು ಪೆಪ್ಪರ್ ಪೌಡರ್, ಆಮೇಲೆ ಚಿಯಾ ಸೀಡ್ಸ್ ಇಲ್ಲಿ ಆಪ್ಷನಲ್, ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಬಿಕಾಸ್ ಸುಮಾರು ಜನಕ್ಕೆ ಚಿಯಾ ಸೀಡ್ಸ್ ಜ್ಯೂಸಲ್ಲಿ ಸಿಕ್ಕಿದ್ರೆ ಇಷ್ಟ ಆಗೋದಿಲ್ಲ. ಫಸ್ಟ್ ನಾವಿಲ್ಲಿ ಚಿಯಾ ಸೀಡ್ಸ್ನ ನೆನೆ ಹಾಕೊಳ್ಳೋಣ. ಜ್ಯೂಸ್ ಗ್ರೈಂಡ್ ಆಗೋವರೆಗೂ ಸ್ವಲ್ಪ ಹೊತ್ತು ನೆನೆ ಹಾಕಿದ್ರೆ ಸಾಕು. ಆಮೇಲೆ ನಾವು ಒಂದು ಜ್ಯೂಸ್ ಜಾರ್ನ ತೊಗೊಂಡು ಅದಕ್ಕೆ ನಾವು ಇಟ್ಕೊಂಡಿರೋ ಅಂಥ ಗ್ರೇಪ್ಸ್, ಆಮೇಲೆ ಸಾಲ್ಟ್, ಪೆಪ್ಪರ್ ಪೌಡರ್, ಪುದೀನ ಸೊಪ್ಪು, ಆಮೇಲೆ ಸಕ್ಕರೆನ ಹಾಕೊಳ್ಳೋಣ. ಸಕ್ಕರೆ ಇಲ್ಲಿ ಸ್ವಲ್ಪ ನೋಡಿ ಹಾಕೊಳ್ಳಿ, ಇನ್ ಕೇಸ್ ಗ್ರೇಪ್ಸ್ ಏನಾದ್ರು ಸ್ವೀಟ್ ಇದ್ದರೆ. ಆಮೇಲೆ 1 ಗ್ಲಾಸ್ ವಾಟರ್ ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಸೊ ಗ್ರೈಂಡ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಇದನ್ನ ನಾವು ನೀಟಾಗಿ ಸೋಸ್ಕೋಬೇಕು. ಅದು ಸ್ವಲ್ಪ ದಪ್ಪನೇ ಇರುತ್ತೆ. ನಾವು ನೀಟಾಗಿ ಸೋಸ್ಕೊಂಡ್ರೆ ಜ್ಯೂಸ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ನಾವು ಆಗಲೇ ನೆನೆ ಹಾಕಿದ್ವಲ್ಲ ಚಿಯಾ ಸೀಡ್ಸ್, ಅದು ನೋಡಿ ಇಷ್ಟು ದಪ್ಪ ಆಗಿದೆ. ಅಷ್ಟು ನೀರಿಗೆ ಚಿಯಾ ಸೀಡ್ಸ್ ಕರೆಕ್ಟಾಗಿ ಹೊಂದಿದೆ. ಇದನ್ನ ಗ್ಲಾಸ್ಗೆ ಹಾಕಿಬಿಟ್ಟು ಜ್ಯೂಸ್ನ ಹಾಕ್ಕೊಂಡ್ರೆ ನಮ್ಮ ರೆಸಿಪಿ ಇವತ್ತು ರೆಡಿ ಆಗುತ್ತೆ. ಇದನ್ನ ಸಮ್ಮರಿಗೆ ಕುಡಿದ್ರೆ ತುಂಬಾ ಒಳ್ಳೆಯದು. ಚಿಯಾ ಸೀಡ್ಸ್ ಹಾಕಿರೋದ್ರಿಂದ ಹೆಲ್ದಿ ಕೂಡ ಅಂತ ಹೇಳ್ಬೋದು. ನೀವು ಎಲ್ಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ತಿಳಿಸಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಬೈ ಬಾಯ್.